ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಚಕ್ರವರ್ತಿ. ಸೊ ಕನ್ನಡ ಫಿಲ್ಮ್ ಹಿಸ್ಟ್ರಿ ಇವತ್ತಿನ ಹೊಸ ಕನ್ನಡದಲ್ಲಿ ಈ ವಾರ ರಿಲೀಸ್ ಆಗ್ತಿರುವಂತಹ ಟಕೀಲಾ ಸಿನಿಮಾದ ನಾಯಕರು ನಾಗಿದ್ದಾರೆ. ಸರ್ ವೆಲ್ಕಮ್. ನಮಸ್ತೆ. ಚೆನ್ನಾಗಿದ್ದೀನಿ. ಆರಾಮ್ ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ. ಸೊ ಎಸ್, ಟಕೀಲಾ ಬಗ್ಗೆ ಮಾತಾಡೋಣ. ನಾನು ಫಸ್ಟ್ ಪ್ರಶ್ನೆ ಕೇಳಬೇಕು ಅಂದರೆ, ಟಕೀಲಾ ಯಾವತ್ತಾರು ಟ್ರೈ ಮಾಡಿದ್ರೆ? ಟ್ರೈ ಮಾಡಿಲ್ಲ ಅಂತ ಏನಿಲ್ಲ. ಕೆಲವೊಂದು ಇನ್ಸ್ಟೆನ್ಸಲ್ಲಿ ಟ್ರೈ ಮಾಡಿದ್ದೀನಿ, ಬಟ್ ಅದು ಜಸ್ಟ್ ಒಂದು ಟ್ರೈ ಅಷ್ಟೇ. ಅದಕ್ಕೇನು ಅಡಿಕ್ಷನ್ ಇಲ್ಲ ಬೇಕೇ ಬೇಕು ಅಂತ ಏನಿಲ್ಲ. ಜಸ್ಟ್ ಆ ಫನ್ನು ಮತ್ತು ಆ ಕ್ರೌಡಲ್ಲಿ ಅಷ್ಟೇ. ಅಂದರೆ ಒಂದು ಸೋಷಿಯಲ್ ಲೊಕೇಶನ್ಸಲ್ಲಿ ಯಾವುದಾದ್ರೂ ಲೈಕ್ ಏನೋ ಯಾವುದೋ ಬರ್ಡೇ ಪಾರ್ಟೀಸಲ್ಲಿ ಲಾಸ್ಟ್ಲಿ ಒಂದು ಶಾರ್ಟ್ ಹೊಡೆಯೋಣ ಅನ್ನೋದೊಂದು ಇರುತ್ತಲ್ಲ, ಸೊ ಆ ಥರ. ಅದು ಬಿಟ್ಟರೆ ಇಟ್ಸ್ ನಾಟ್ ಲೈಕ್ ಬೇಕೇ ಬೇಕು ಅನ್ನೋದೇನಿಲ್ಲ. ಇನ್ನೂ ಜಾಸ್ತಿನೇ ಇರುತ್ತೆ. ಅಂದರೆ ಟಕೀಲಾ ಹೊಡೆದಾಗ ಕಿಕ್ ಇಲ್ಲಿ ಹೊಡೆಯುತ್ತೆ, ಬಟ್ ನೀವು ಸಿನಿಮಾ ನೋಡಿದಾಗ ಕಿಕ್ ಇಲ್ಲಿ ಹೊಡೆಯುತ್ತೆ. ಅಂದರೆ ಮನಸ್ಸಿಗೆ ಅಂದರೆ ಇಟ್ ಈಸ್ ಲೈಕ್ ಒಂದು ಇಮೋಷ್ನಲ್ ಇದಿರುತ್ತೆ. ಸೊ ನಿಮಗೆ ಯಾವ ಥರ ಒಂದು ಟಕೀಲಾ ಹೊಡೆದ್ಮೇಲೆ ಆ ಕಿಕ್ ಅಂತಾರಲ್ಲ, ಸೊ ಎಲ್ಲ ಒಂದು ಇಮೋಷ್ನಲ್ ಇದು. ಬಟ್ ಇಲ್ಲಿ ಮನಸ್ಸಿಗೆ ಹೊಡೆಯುತ್ತೆ ಸಿನಿಮಾ ನೋಡಿದಾಗ. ಸೊ ಒಂದು ಕಿಕ್ ಅನ್ನೋದು ಮನಸ್ಸಿಗೆ ಹೊಡೆಯುತ್ತೆ, ಯಾಕಂದರೆ ಅದೇನು ಆಗುತ್ತೆ ಅನ್ನೋದೇ ಒಂದು ಸಿನಿಮಾ ಸೆಕೆಂಡ್ ಹಾಫಲ್ಲಿ. ಆ್ಯಕ್ಚುಲಿ ಸಿನಿಮಾಲಿ ಒಂದು ರಿಚ್ ಬಿಸ್ನೆಸ್ ಮೆನ್ ಪಾತ್ರ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಅದಾದಮೇಲೆ ಒಂದು ಟ್ರಾನ್ಸಿಷನ್ ಅಂತ ಒಂದು ಇರುತ್ತೆ. ಸೊ ಅತಿ ಹೆಚ್ಚು ಲೈಫಲ್ಲಿ ಏನಾದರೂ ಆದಾಗ ಏನಾಗ್ಬೋದು, ಇಲ್ಲ ದುಡುಕಿ ನಿರ್ಧಾರಗಳು ತೊಗೊಂಡ್ಬಿಟ್ರೆ ಏನಾಗ್ಬೋದು, ಆ್ಯಂಡ್ ತುಂಬ ಯೋಚನೆ ಮಾಡದೆ ಮುಂದೆ ಹೆಜ್ಜೆ ಇಟ್ಟಾಗ ಏನೇನು ಆಗ್ಬೋದು. ಆ್ಯಂಡ್ ನಾನು ಒಬ್ಬ ದೊಡ್ಡ ಬಿಸ್ನೆಸ್ ಮೆನ್ನು, ಏನೂ ಇಲ್ಲ ಆರಾಮಾಗಿ ಇದ್ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ತಪ್ಪು. ಸೊ ಪ್ರತಿಯೊಂದೂ ಐ ಥಿಂಕ್ ಒಂದು ನಿರ್ಧಾರಗಳು ಲೈಫಲ್ಲಿ ತುಂಬ ಸೂಕ್ಷ್ಮವಾಗಿ ತೊಗೊಬೇಕು ಅನ್ನೋದು ಈ ಕ್ಯಾರೆಕ್ಟರ್ ನನ್ನಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ. ಬಟ್ ಅಲ್ಲಿ ಏನೋ ಒಂದು ಇನ್ಸ್ಟೆನ್ಸ್ ಆಗುತ್ತೆ. ಸೊ ಸೆಕೆಂಡ್ ಹಾಫಲ್ಲಿ ರಿವೀಲ್ ಅದು ಮಾಡೋಕ್ಕಲ್ಲ, ಬಟ್ ಸೆಕೆಂಡ್ ಹಾಫಲ್ಲಿ ಯಾವ ಥರ ಈ ಥರ ಒಂದು ಬಿಸ್ನೆಸ್ ಮೆನ್ನು ಒಂದು ಆರಾಮಾಗಿ ಗಂಡ ಹೆಂಡತಿ ಚೆನ್ನಾಗಿದ್ದಿದ್ದು ಒಂದು ಲೈಫು ಸೆಕೆಂಡ್ ಹಾಫಲ್ಲಿ ಈ ಥರನೂ ಆಗ್ಬೋದಾ ಅನ್ನೋದು ಕತೆ. ಆಮೇಲೆ ಅಲ್ಲಿ ನಾನು ಯಾವ ಥರ ಆಗ್ತೀನಿ, ಲೈಕ್ ಕಂಪ್ಲೀಟ್ ಚೇಂಜ್ ಓವರ್ ಇರುತ್ತೆ ಪ್ಯಾಟರ್ನ್ ಸೆಕೆಂಡ್ ಹಾಫ್. ಅಂದರೆ ಇದೊಂದು ಕಂಪ್ಲೀಟ್ ಒಂದು ಅಂದರೆ ಹೇಗೆ ಒಂದು ನ್ಯೂಲಿ ವೆಡ್ ಕಪಲ್ ಇರ್ತಾರೆ, ಲವರ್ಸು ಮದುವೆ ಆಗಿ ಆ ಥರ ಒಂದು ಏನು ಕ್ಯಾರೆಕ್ಟರ್ಸ್ ಇಬ್ಬರದು ಹೋಗುತ್ತೆ ಜರ್ನಿಯಲ್ಲಿ. ಸೊ ಇಟ್ಸ್ ಲೈಕ್ ಒಂದು ರಿಲೇಷನ್ಶಿಪ್ಪಲ್ಲಿ ಮದುವೆ ಆದಾಗ ಹೊಸದಲ್ಲಿ ಹೇಗಿರ್ತಾರೆ ಒಬ್ರು ಗಂಡ ಹೆಂಡತಿ, ಆ ಒಂದು ಪ್ಯಾಟ್ರನಲ್ಲೇ ಮೂವಿ ಸ್ಟಾರ್ಟ್ ಆಗೋದೇ ನಿಮಗೆ ಲೈಕ್ ನ್ಯೂಲಿ ವೆಡ್ ಅನ್ನೋದೊಂದು ಹೊಸದಾಗಿ ಏನೋ ಒಂದಿರುತ್ತಲ್ಲ. ಸೊ ಆ ಒಂದು ಕ್ಯಾರೆಕ್ಟರ್ ನಮ್ಮಿಬ್ರದ್ದು ಬರುತ್ತೆ. ಆ್ಯಂಡ್ ಈ ಒಂದು ಸ್ಪೆಷಲಿ ಅಪ್ಸರಾ ಅನ್ನೋ ನನ್ನ ಕ್ಯಾರೆಕ್ಟರ್ ನೇಮ್. ಸೊ ಶಿ ಈಸ್ ವೆರಿ ಲವ್ಲಿ. ಅಂದರೆ ಅವಳಿಗೆ ಬೇರೆ ಜಗತ್ತೇ ಇಲ್ಲ, ಅವಳಿಗೆ ಅವಳ ಗಂಡನೇ ಜಗತ್ತು. ಸೊ ಈ ಥರ ಒಂದು ಜಗತ್ತಲ್ಲಿ ಅವಳಿಗೆ ಈಗ ಎಲ್ಲರ ಲೈಫಲ್ಲೂ ಸ್ವಲ್ಪ ಬ್ಯುಸಿ ಆಗ್ತಾರೆ. ಈ ಒಂದು ಸ್ಟೇಜಸ್ ಬರುತ್ತಲ್ಲ, ಬಿಸ್ನೆಸ್ ಆಗಲಿ ಏನೇ ಒಂದಾಗಲಿ, ವರ್ಕ್ ಟೆನ್ಷನ್ಸ್ ಈ ಥರ ಬಂದಾಗ ಶಿಲ್ ಫೀಲ್ ಲೋನ್ಲಿ ಸಮ್ಟೈಮ್ಸ್. ಸೊ ಆ ಲೋನ್ಲಿ ಆಗಿದ್ದಾಗ ವಾಟ್ ಆಲ್ ಅಟ್ರಾಕ್ಟ್ಸ್ ಹರ್ ಅನ್ನೋದನ್ನ ತೋರ್ಸಕ್ಕೆ ಹೊರಟಿದ್ದಾರೆ. ಸೊ ಐ ಪರ್ಸ್ನಲಿ ಲೈಕ್ ಇಟ್. ಯಾಕಂದರೆ ಇದು ಡೇ ಟು ಡೇ ಲೈಫಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಹಸ್ಬೆಂಡ್ ಬೆಳಗ್ಗೆ 9 to 5 ಜಾಬ್ಗೆ ಹೋಗಿಬಿಡ್ತಾರೆ, ಆಗ ಹೆಂಡತಿ ಮನೇಲಿ ಒಬ್ಬರೇ ಇರ್ತಾರೆ ಎಷ್ಟಂತ ಕೆಲಸ ಮಾಡಿಕೊಂಡು. ಅವ್ರಿಗೆ ಏನಂದರೆ ಶಿ ವಾಂಟ್ ಟು ಬಿ ವಿತ್ ಹರ್ ಹಸ್ಬೆಂಡ್ ಅನ್ನೋದೊಂದು ಇದ್ದೇ ಇರುತ್ತೆ, ಆಸೆ ಇರುತ್ತೆ ಎಲ್ಲರಿಗೂ. ಸೊ ಆ ಒಂದು ಟೈಮಲ್ಲಿ ಮನೆಯಲ್ಲೇ ಇರ್ತಾರಲ್ಲ. ಸೊ ದೇರ್ ಆರ್ ಗುಡ್ ಥಿಂಗ್ಸ್, ಏನೋ ಒಂದು ಹೊಸ ಕಲಿಯೋದಿರ್ಬೋದು, ಈ ಥರ ಒಂದು ಆ್ಯಕ್ಟಿವಿಟೀಸ್ ಜೊತೆಗೆ ದೇರ್ ಆರ್ ಆಲ್ಸೋ ಬ್ಯಾಡ್ ಥಿಂಗ್ಸ್. ಯಾರೋ ಒಂದು ಪರಿಚಯ ಆಗ್ಬೋದು, ಅಥವಾ ನಾವು ಸೋಷಿಯಲ್ ಮೀಡಿಯಾ ಥ್ರೂ ಏನೋ ಒಂದು ಬೇರೆದೇನೋ ಒಂದು ಹೊಸದ ಕಲಿಯೋಕ್ಕೆ ಹೋಗಿ ಅದು ನಮಗೆ ರಿವರ್ಸ್ ಆಗೋವಂಥದ್ದು ಈ ಆ್ಯಕ್ಟಿವಿಟೀಸ್ ಇದೆಯಲ್ಲ, ಅಂದರೆ ನಮ್ಮ ಡೇ ಟು ಡೇ ಲೈಫಲ್ಲಿ ನಡೀತಾ ಇರೋದನ್ನೇ ವಿ ಹ್ಯಾವ್ ಟ್ರೈಡ್. ಸೊ ದಟ್ಸ್ ವೈ ಅದೇ ಬರುತ್ತೆ. ಹಾಗಾಗಿ ಸ್ಟೋರಿ ವೈಸು ನಮಗೆ ಹಾಗೆ ಆಗಿಬಿಟ್ಟಿದೆ. ಡೇ ಟು ಡೇ ಲೈಫಲ್ಲಿ ಆಬ್ವಿಯಸ್ಲಿ ನಾವು ಜನರಲೈಸ್ ಮಾಡ್ತೀವಿ. ಆಬ್ವಿಯಸ್ಲಿ ವೆರಿ ಗುಡ್ ಫ್ಯಾಮಿಲೀಸ್, ವೆರಿ ಗುಡ್ ಪೀಪಲ್. ಬಟ್ ಸಿನಿಮಾನಲ್ಲಿ ನಾವು ತೋರಿಸಿರೋದು ಲೈಕ್ ಆ ರೀತಿಯಲ್ಲಿ ಏನೇನು ಆಗ್ಬೋದು, ಆಗು ಹೋಗೋಣ ಅಂತ ಹೇಳ್ತಾರಲ್ಲ. ಸೊ ಏನು ಆಗ್ಬೋದು ಅದನ್ನು ತೋರಿಸ್ತೀವಿ. ಆ ಥರ ಇರುತ್ತೆ ಲೈಫು. ಒಂದೊಂದ್ಸಲ ಲೋನ್ಲಿನೆಸ್ ಫೀಲ್ ಆದಾಗ. ಸೊ ಅದು ಪರ್ಟಿಕ್ಯುಲರ್ ಒಂದು ಗ್ಲಿಮ್ಸ್. ಆ್ಯಂಡ್ ಸರ್, ನಿಮ್ಮ ಒಂದು ಸಿನಿಮಾ ಒಂದು ಜರ್ನಿನಲ್ಲಿ ಸ್ಕ್ರಿಪ್ಟ್ನ ಹೇಗೆ ಸೆಲೆಕ್ಟ್ ಮಾಡ್ತೀರಾ ಅಂತ? ಯಾಕಂದರೆ ತುಂಬ ಬ್ಯುಸಿ ಇರ್ತೀರ, ಬಟ್ ಒಂದು ಗೆಲುವಿಗೋಸ್ಕರ ಕಾಯ್ತಾ ಇದ್ದೀರಾ. ಸೊ ಈ ಒಂದು ಎರಡು ಕೆಲವೊಮ್ಮೆ ಏನಾಗುತ್ತೆ, ಒಂದು ಸಿನಿಮಾ ಮಾಡಬೇಕು, ಸ್ವಲ್ಪ ಒತ್ತಡಗಳು ಇರ್ತವೆ. ಟೆಲ್ಲಿ ಆನೆಸ್ಟ್ಲಿ ಫೈನಾನ್ಷಿಯಲಿ ಆಗಿರ್ಬೋದು, ಇಲ್ಲ ಅವ್ರು ಹೇಳಿದಾಗ ಒಂಥರ ಸೌಂಡಿಂಗ್ ಬೇರೆ ಥರ ಇರುತ್ತೆ. ಬಟ್ ಆ್ಯಕ್ಚುಲಿ ಮೇಕಿಂಗಲ್ಲಿ ಎಲ್ಲೋ ಒಂದು ಇರ್ತಾರೆ. ಸೊ ಇಲ್ಲ ನಂದು ಏನಾದರೂ ಒಂದು ತಪ್ಪಿರ್ಬೋದು. ಸೊ ಈ ಥರ ಎಲ್ಲ ಆಗುತ್ತೆ ಸಿನಿಮಾ ಅಂದಮೇಲೆ. ಸೊ ಇಟ್ ಇಸ್ ನಾಟ್ ಲೈಕ್ ನಾವು ಡಿಸ್ಕಸ್ ಮಾಡಿದಾಗ ಪೇಪರಲ್ಲಿ, ಬಟ್ ಅಲ್ಲಿ ಪ್ರೊಜೆಕ್ಟ್ ಮಾಡಿದಾಗ ಒಂದೊಂದ್ಸಲಿ ಬೇರೆ ಥರನೇ ಇರುತ್ತೆ. ಸೊ ಒಂದೊಂದ್ಸಲಿ ಅದಾಗೈತೆ ನನ್ನ ವಿಷಯದಲ್ಲಿ. ಆ್ಯಂಡ್
ಅದಕ್ಕೆ ಅವ್ರದ್ದೇ ತಪ್ಪಂತಲ್ಲ, ಡೈರೆಕ್ಟರ್ದು ಪ್ರೊಡ್ಯೂಸರ್ದಲ್ಲ, ಬಟ್ ನಂದು ಕೆಲವೊಮ್ಮೆ ನಂದು ಏನಾದರೂ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಂದರೆ ಅದು ಕಾಣುತ್ತೆ ಸ್ಕ್ರೀನಲ್ಲಿ. ಸೊ ಇವಾಗ ತುಂಬ ಲೈಕ್ ಅಮರಾವತಿ ಪೊಲೀಸ್ ಸ್ಟೇಷನು, ಬ್ಲಡ್ ರೋಸಸ್ಸು, ನೆಕ್ಸ್ಟ್ ಸಿಂಧೂರಿ, ಅದಾದಮೇಲೆ ಇನ್ನೊಂದೊಂದು ಅನ್ಟೈಟಲ್ಡ್. ಸೊ ಎಲ್ಲ ಇದಕ್ಕೆ ಏನು ಮಾಡ್ತಾಯಿದ್ದೀನಿ, ಫ್ರಮ್ ಪ್ರೀ ಪ್ರೊಡಕ್ಷನ್ದು ಪೋಸ್ಟ್ ಪ್ರೊಡಕ್ಷನ್ ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾಯಿದ್ದೀನಿ. ಆ್ಯಂಡ್ ಕಂಪ್ಲೀಟ್ ಲೈಕ್ ಯಾಕೆಂದರೆ ಜನಕ್ಕೆ ಒಂದು ಬಿಗ್ ಬಾಸಿಂದ ಬಂದಮೇಲೆ ಸ್ವಲ್ಪ ಇದಿರುತ್ತೆ, ಹೋಪ್ಸ್ ಇರುತ್ತೆ, ಏನು ಮಾಡ್ತಾನೆ ನೀವು ನೆಕ್ಸ್ಟು ಅಂತ. ಸೊ ಆಬ್ವಿಯಸ್ಲಿ ಇದು ಒಂದು 2 ವರ್ಷದ ಮೇಲೆ ಆಯಿತು ಈ ಸಿನಿಮಾ ಶುರು ಆಗಿ. ಪ್ರೀವಿಯಸ್ ನಂದು ಸುಮನ್ ಆಗಿರ್ಬೋದು, 10 ಅದೆಲ್ಲ ಸ್ವಲ್ಪ 2020 ಆ ಟೈಮ್ನಲ್ಲಿ. ಬಟ್ ಇವಾಗ ಇನ್ನೂ ನಾನು ಯೋಚನೆ ಮಾಡಿ ಸ್ಕ್ರಿಪ್ಟ್ಸಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗಿ ಆಯ್ಕೆ ಮಾಡ್ತಾಯಿದ್ದೀನಿ ಇವಾಗ. ಆ್ಯಂಡ್ ನಿಮ್ಮ ಒಂದು ಜರ್ನಿ ತಗೊಂಡು, ಸೊ ಇದು ಟೆಕಿಲಾ ಹೇಗೆ ಏನಕ್ಕೆ ಒಟ್ಟಿಗೆ ಪರ್ಸ್ನಲಿ ಅಂದರೆ ನಾವು ನೋಡ್ತಾ ಇರೋದ್ರಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಮೋಸ ಆಗಿದೆ ಅನ್ನೋದೊಂದು ಇದೆ. ಹುಡುಗರೇ ಯಾವಾಗಲೂ ಮೋಸ ಮಾಡೋದು, ಹುಡುಗಿರೇ ಯಾವಾಗಲೂ ಮೋಸ ಹೋಗೋದು ಅನ್ನೋದು ಕಾನ್ಸೆಪ್ಟ್ಗಳಿದೆ. ಬಟ್ ಇವಾಗಿನ ಜನ್ರೇಷನಲ್ಲಿ ನಾವು ನೋಡ್ತಾ ಹೋದರೆ ಹುಡುಗಿರೇ ಜಾಸ್ತಿ ಮೋಸ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಬಿಕಾಸ್ ಆಪ್ಷನ್ಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಐ ಫೀಲ್ ದ್ಯಾಟ್ ಅಂದರೆ ರಿಯಾಲಿಟಿಗೆ ಸ್ವಲ್ಪ ಕನೆಕ್ಟ್ ಆಗ್ತೆ. ಆ್ಯಂಡ್ ಈ ಒಂದು ಸಿಚುಯೇಷನ್ನ ಎಲ್ಲ ಕಡೆ ನೋಡಿ, ನಾವು ಬೇರೆ ಎಷ್ಟೊಂದು ಸಿನಿಮಾ ಬಂತು, ಯಾವತ್ತೂ ನಾವು ಹೆಣ್ಣನ್ನು ಆ ರೆಸ್ಪೆಕ್ಟ್ ಕಳ್ಕೊಬಾರ್ದು ಅಂತ ಸಿನಿಮಾಗಳು ಎಷ್ಟೋದ್ರಲ್ಲಿ ಅಟ್ ದ ಎಂಡ್ ಅವಳೇ ಸತಿ ಸಾವಿತ್ರಿ ಅನ್ನೋ ಥರನೇ ತೋರಿಸ್ಕೊಂಡೇ ಇರ್ತಾರೆ. ಬಟ್ ಎಲ್ಲಿ ಆಲ್ಸೋ ಹ್ಯೂಮನ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ. ಅದನ್ನು ಪೊಟ್ರೇ ಮಾಡೋದಕ್ಕೆ ಏನಾದರೂ ಒಂದು ಸ್ಟ್ರಾಂಗ್ ರೋಲ್ ಬೇಕಾಗುತ್ತೆ. ಆ ಒಂದು ಎಲಿಮೆಂಟ್ಸು ಈ ಸಿನಿಮಾದಲ್ಲಿದೆ. So when he said that she is very good, she's very good at the time, why she becomes such bad person anta andaga andre idondu strong role ಅನಿಸ್ತು. ಆ್ಯಂಡ್ ಫಾರ್ ಆ್ಯನ್ ಆರ್ಟಿಸ್ಟ್ ಆ ಥರ ಒಂದು ಕಂಟೆಂಟ್ ತುಂಬ ಸ್ಟ್ರಾಂಗ್ ಆಗಿರೋದಾಗಲಿ, ಮತ್ತು ಸ್ಕ್ರೀನ್ ಸ್ಪೇಸ್ ಅಲ್ಲಿ ಸಿಗೋದಾಗಲಿ, ಆಮೇಲೆ ನಾನು ಹೇಳಿದ ಡಿಫ್ರೆಂಟ್ ಶೇಡ್ಸ್ ಬರುತ್ತೆ. ಆ ಥರ ಒಂದು ಪಾತ್ರ ಸಿಕ್ಕಿದಾಗ ಅವಕಾಶನ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಪರ್ಸ್ನಲಿ ಎಲ್ಲೋ ಒಂದು ಕನೆಕ್ಟ್ ಆದಾಗ ಐ ಫೆಲ್ಟ್ ಎಸ್, ವೈ ಕಾಂಟ್ ಐ ಡೂ ದಿಸ್ ಅಂತ. ಟೈಟಲ್ ನೋಡಿದಾಗ ಏನು ಅನಿಸ್ತು? ಯಾಕಂದರೆ ಟೈಟಲ್ ಸ್ವಲ್ಪ ಅಂದರೆ ಆ ಥರ ಇರೋದ್ರಿಂದ ಟೆಕಿಲಾ ಅನ್ನೋ ವರ್ಡ್. ಸೊ ಏನು ಅನಿಸ್ತು ಫಸ್ಟ್ ಟೈಮ್ ಅಂತ? ಬೇಡ ಅಂತ ಅನಿಸ್ತಾ ಇಲ್ಲ, ಹೇಗೆ ಅದು ಹಿಂಗೆ ತಗೊತಾರೆ ಜನ ಆ ಥರ? ಇಲ್ಲ, ಆ ಥರ ನಂಗೆ ಏನು ಅನಿಸಲ್ಲ. ಯಾಕಂದರೆ ಟಕಿಲಾ ಅನ್ನೋದು ಇಟ್ಸ್ ಎ ಕಾಮನ್ ಬ್ರ್ಯಾಂಡ್, ಅದೊಂದು ಬ್ರ್ಯಾಂಡ್. ಕಾಪಿರೇಟ್ಸ್ ಅವು ಇವೇನು ಇಶ್ಯೂ ಆಗಿಲ್ಲ ಅಂತ? ಇಲ್ಲ, ಅದೇನಾಗಿರಲಿಲ್ಲ. ಬಟ್ ಟಕಿಲಾ ಅನ್ನೋದು ಐ ಮೀನ್ ನಾನು ಅವಾಗಲೇ ಹೇಳ್ದಂಗೆ ಬರೀ ಡ್ರಿಂಕ್ ಅಂತ ಅಲ್ಲ ಅದು. ಸೊ ಟಕಿಲಾ ಜನಕ್ಕೆ ಫಸ್ಟ್ ಟಕಿಲಾ ಅಂದ ತಕ್ಷಣ ಅಲ್ಲೂ ಹೋಗುತ್ತೆ ನಶೆ ಅನ್ನೋದು. ಬಟ್ ಬರೀ ಸಿನಿಮಾ ನಶೆ ಮತ್ತು ಇದು ಆ ಥರದ್ದೇನಲ್ಲ. ಬಟ್ ಅದು ಹೆಚ್ಚಾದಾಗ ಜೀವನದಲ್ಲಿ ಟಕಿಲಾ ಅನ್ನೋ ಒಂದು ಚಿಕ್ಕದೊಂದು ಎಕ್ಸಾಂಪಲ್ ಬರುತ್ತೆ ಅಷ್ಟೇ ಸಿನಿಮಾನಲ್ಲಿ. ಅದು ಜಾಸ್ತಿ ಆದಾಗ ಏನಾಗ್ಬೋದು ಅನ್ನೋದು ಒಂದು ಚಿಕ್ಕ ಥ್ರೆಡ್ ಅಷ್ಟೇ ಅದು. ಬಟ್ ಅದನ್ನೇ ಫುಲ್ ಸಿನಿಮಾನಲ್ಲಿ ತೋರಿಸೋ ಥರ ಏನಿಲ್ಲ. ಬಟ್ ಒಬ್ವಿಯಸ್ಲಿ ನಮ್ಮ ಸಾಂಗು ಟಕಿಲಾ ಸಾಂಗು ತುಂಬ ಸ್ವಲ್ಪ ವೈರಲ್ ಆಗ್ತಿದೆ, ಆ ಟೈಟಲ್ ಸಾಂಗು. ಸೊ ಆ ನಿಟ್ಟಲ್ಲಿ ಅದು ಟಕಿಲಾ ಅಂತ ಒಂದು ಟೈಟ್ಲ್ ಇಟ್ಟಿದೆ. ಆ್ಯಂಡ್ ಆ್ಯಕ್ಚುಲಿ ಸ್ವಲ್ಪ ಈ ಯೂತ್ಸ್ಗೆ ಮತ್ತು ಇದಕ್ಕೆ ಕ್ಯಾಚಿ ಆಗಿರುತ್ತೆ ಟೈಟ್ಲು. ಇವತ್ತು ಮೋರ್ ದೆನ್ ಟೈಟ್ಲ್. ಇವಾಗ ಟೈಟ್ಲಿಂದ ಸಿನಿಮಾ ಓಡುತ್ತೆ, ಇಲ್ಲ ಟೈಟ್ಲಿಂದ ಸಿನಿಮಾ ಹೋಗುತ್ತೆ ಅನ್ನೋದು ತಪ್ಪು. ಐ ಮೀನ್ ಐ ಡೋಂಟ್ ಬಿಲೀವ್ ಇನ್ ದಟ್. ಟೈಟ್ಲ್ ಇಸ್ ಜಸ್ಟ್ ಇದಕ್ಕೆ ಒಂದು ಎಲ್ಲೋ ಒಂದು ಕನೆಕ್ಟ್ ಆಗುತ್ತೆ ಸಿನಿಮಾಗೆ ಅನ್ನೋದು ಒಂದು ಅಷ್ಟೇ. ಅಲ್ಟಿಮೇಟ್ಲಿ ನಿಮಗೂ ಗೊತ್ತು, ಕತೆ ಮೇಕಿಂಗು ಐ ಥಿಂಕ್ ದಟ್ಸ್ ದ ಬಿಗ್ಗೆಸ್ಟ್. ಇವತ್ತು ಜನ ನೋಡ್ತಾ ಇರೋದೇ ಅದೇ. ನೀವು ಅಷ್ಟು ಕೋಟಿ ಖರ್ಚು ಮಾಡಿದರೆ, ಇಷ್ಟು ಕೋಟಿ ಖರ್ಚು ಮಾಡಿದ್ರೆ ಐ ಥಿಂಕ್ ದಟ್ ಈಸ್ ಗಾನ್. ಇಲ್ಲ ಆ ಟೈಟ್ಲ್ ಇಟ್ಟಿದ್ದಾರೆ, ಈ ಟೈಟ್ಲ್ ಅದು ಇಲ್ಲ. ಕತೆ ಚೆನ್ನಾಗಿದ್ದರೆ 100% ಚೆನ್ನಾಗಿ